ನಮಸ್ಕಾರ. ಇಂದಿನ ಚರ್ಚೆಗೆ ಸ್ವಾಗತ. ನಮ್ಮ ಮುಂದಿದೆ ಕೆಲಸ, ಸಂಸ್ಕೃತಿ ಮತ್ತು ಸಮತೋಲನ ಈ ವಿಷಯದ ಬಗ್ಗೆ ಬಂದಿರುವ ಕೆಲವು ತುಂಬಾ ಆಸಕ್ತಿಕರವಾದ ಮಾಹಿತಿ. ಹೌದು, ನಮಸ್ಕಾರ. ನೀವು ಕೊಟ್ಟಿರುವ ಈ ಮೂಲಗಳಿದೆಯಲ್ಲ, ಇವು ಇವತ್ತಿನ ವೃತ್ತಿಜೀವನದ 3 ದೊಡ್ಡ ಸವಾಲುಗಳನ್ನೇ ನೇರವಾಗಿ ಮುಟ್ಟುತ್ತೆ. ಹೌದು, ಅಂದ್ರೆ ಕೆಲಸದ ಜಾಗದಲ್ಲಿ ಒತ್ತಡ, ಆಮೇಲೆ ಅಲ್ಲಿನ ವಾತಾವರಣಕ್ಕೆ, ಸಂಸ್ಕೃತಿಗೆ ಹೊಂದಿಕೊಳ್ಳೋದು, ಮತ್ತೆ ಆ ವೃತ್ತಿಜೀವನ, ವೈಯಕ್ತಿಕ ಬದುಕು, ಅದರ ನಡುವೆ ಒಂದು ಸಮತೋಲನ ಹೇಗ್ ತರೋದು ಅಂತ. ಕರೆಕ್ಟ್. ಇವುಗಳನ್ನೇ ನಾವು ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ? ಖಂಡಿತ. ಒತ್ತಡವನ್ನ ಗುರುತಿಸೋದ್ರಿಂದ ಹಿಡಿದು ಆಮೇಲೆ ಬೇರೆ ಬೇರೆ ವರ್ಕ್ ಕಲ್ಚರ್ಗಳಲ್ಲಿ ಹೇಗಿರೋದು ಅನ್ನೋದ್ರಿಂದ ಮನೆಯಲ್ಲಿ ನೆಮ್ಮದಿ ಕಾಪಾಡಿಕೊಳ್ಳೋ ತನಕ. ಇಲ್ಲಿ ತುಂಗ ಮುಖ್ಯವಾದ ಒಳನೋಟಗಳಿವೆ. ಇದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಸರಿ, ಹಾಗಾದ್ರೆ ಮೊದಲಿಗೆ ಶುರು ಮಾಡೋಣ ಒತ್ತಡದ ವಿಚಾರದಿಂದಲೇ. ನೀವು ಕೊಟ್ಟ ಮಾಹಿತಿಯಲ್ಲಿ ಹೇಳದ ಹಾಗೆ ಈ ಒತ್ತಡ ಅನ್ನೋದು ಡೆಡ್ಲೈನ್ಗಳಿಂದ ಬರ್ಬೋದು. ಹೌದು, ಬಾಸಿಂದ ಪ್ರೆಷರ್ ಇರ್ಬೋದು. ಅಥವಾ ಕೆಲವೊಮ್ಮೆ ನಾವು ಮಾಡ್ತಿರೋದು ಸರಿನಾ ಇಲ್ವಾ ಅನ್ನೋ ನಮ್ಮೇಲೆ ನಮಗೆ ಇರೋ ಡೌಟ್ಸಿಂದನೂ ಬರ್ಬೋದು. ಖಂಡಿತ. ಆದರೆ ಇದನ್ನ ನಿಭಾಯಿಸೋಕೆ, ಅಂದ್ರೆ ಕಂಟ್ರೋಲ್ ಮಾಡೋಕೆ ಕೆಲವು ಸಿಂಪಲ್ ಉಪಾಯಗಳು ಇವೆ ಅಂತ ನಿಮ್ಮ ಮೂಲಗಳು ಹೇಳ್ತವೆ. ಹೌದು. ಉದಾಹರಣೆಗೆ ಕೆಲಸಗಳಿಗೆ ಪ್ರಯಾರಿಟಿ ಕೊಡೋದು ಅಲ್ವಾ? ಯಾವುದು ಅರ್ಜೆಂಟ್, ಯಾವುದು ಆಮೇಲೆ ಮಾಡ್ಬೋದು ಅಂತ. ಕರೆಕ್ಟ್, ಅದು ತುಂಬಾ ಮುಖ್ಯ. ಇನ್ನೊಂದು, ಆಗಾಗ ಸಣ್ಣ ಸಣ್ಣ ಬ್ರೇಕ್ ತಗೊಳ್ಳೋದು. ನೀವು ಹೇಳಿದ ಹಾಗೆ ಬರೀ 5 ನಿಮಿಷ. ಆ 5 ನಿಮಿಷದ ಬ್ರೇಕ್ ಕೂಡ ನಮ್ಮ ಬ್ರೈನ್ಗೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಮತ್ತೆ ಫೋಕಸ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಇದು ಟೈಮ್ ವೇಸ್ಟ್ ಅಲ್ಲ, ಗೊತ್ತಾ? ಹೌದು ಹೌದು, ಅದೊಂದು ಇನ್ವೆಸ್ಟ್ಮೆಂಟ್ ಇದ್ದ ಹಾಗೆ. ಖಂಡಿತ. ಆಮೇಲೆ ಏನಾದ್ರೂ ಸಮಸ್ಯೆ ಇದ್ರೆ ಮ್ಯಾನೇಜರ್ ಅಥವಾ ನಂಬಿಕೆ ಇರೋ ಕೊಲೀಗ್ ಹತ್ರ ಮಾತಾಡೋದು. ಅದು ಕೂಡ ತುಂಬಾ ಮುಖ್ಯ. ಕಮ್ಯುನಿಕೇಶನ್ ಗ್ಯಾಪ್ ಇದ್ರೆ ಒತ್ತಡ ಜಾಸ್ತಿ ಆಗುತ್ತೆ. ಸರಿ. ಮತ್ತೆ ನಮ್ಮ ವರ್ಕ್ ಸ್ಪೇಸ್ ಕ್ಲೀನಾಗಿ ಇಟ್ಕೊಳ್ಳೋದು, ಪ್ಲಾನ್ ಮಾಡಿ ಕೆಲಸ ಮಾಡೋದು, ಇವೆಲ್ಲವೂ ಹೆಲ್ಪ್ ಮಾಡುತ್ತೆ ಅಂತ ಹೇಳಲಾಗಿದೆ. ಇಲ್ಲೊಂದು ವಿಷಯ ಗಮನಿಸ್ಬೇಕು ನೋಡಿ. ಒತ್ತಡ ಅಂದ ತಕ್ಷಣ ಅದೊಂದು ವೀಕ್ನೆಸ್ ಅಂತ ನಾವು ಅನ್ಕೊಳ್ಬಾರ್ದು. ಸೂಚನೆ ಅಷ್ಟೇ. ಅಷ್ಟೇ. ಹಾಗಾಗಿ ಈ ಸಣ್ಣ ಪುಟ್ಟ ಬದಲಾವಣೆಗಳು, ಪ್ರಯಾರಿಟಿ, ಬ್ರೇಕ್, ಮಾತುಕತೆ, ಸ್ವಲ್ಪ ನೀಟಾಗಿ ಇಟ್ಕೊಳ್ಳೋದು, ಇವೆಲ್ಲ ಸೇರಿ ದೊಡ್ಡ ಮಟ್ಟದಲ್ಲಿ ಪಾಸಿಟಿವ್ ಎಫೆಕ್ಟ್ ಕೊಡುತ್ತೆ. ಸರಿ, ಈಗ ಒತ್ತಡದ ವಿಷಯ ಆಯಿತು. ಇದರ ಜೊತೆಗೇನೆ ನಾವು ಕೆಲಸ ಮಾಡೋ ಜಾಗ ಇದೆಯಲ್ಲ, ಅಲ್ಲಿನ ಕಲ್ಚರ್, ಸಂಸ್ಕೃತಿ, ಅದು ಕೂಡ ಅಷ್ಟೇ ಮುಖ್ಯ. ಹೌದು, ಅದೇ ನಮ್ಮ ಮುಂದಿನ ಪಾಯಿಂಟ್. ಪ್ರತಿ ಒಂದು ಆಫೀಸಿಗೂ ಅದರದ್ದೇ ಆದ ಒಂದು ವಾತಾವರಣ, ಒಂದು ಶೈಲಿ ಇರುತ್ತೆ. ಕೆಲವು ಕಡೆ ತುಂಬಾ ಫಾರ್ಮಲ್, ಇನ್ನು ಕೆಲವು ಕಡೆ ತುಂಬಾ ಫ್ರೆಂಡ್ಲಿ ಆಗಿರುತ್ತೆ. ಹೌದು. ಹೀಗೆ ಬೇರೆ ಬೇರೆ ತರಹದ ಕಲ್ಚರ್ಗೆ ಹೊಂದಿಕೊಳ್ಳೋಕೆ ಏನ್ ಮಾಡ್ಬೋದು? ನಿಮ್ಮ ಮೂಲಗಳು ಏನ್ ಹೇಳ್ತವೆ ನೋಡಿ. ಮುಖ್ಯವಾಗಿ ಮೊದಲು ಪರಿಸ್ಥಿತಿಯನ್ನ ಅಬ್ಸರ್ವ್ ಮಾಡೋದು, ಅಂದ್ರೆ ಗಮನಿಸೋದು ತುಂಬಾನೇ ಅಗತ್ಯ. ಗಮನಿಸೋದು ಅಂದ್ರೆ ಅಲ್ಲಿ ಜನ ಹೇಗ್ ಮಾತಾಡ್ತಾರೆ, ಮೀಟಿಂಗ್ಸ್ಗಳು ಹೇಗ್ ನಡೆಯುತ್ತೆ, ಡಿಸಿಷನ್ ಹೇಗ್ ತಗೊಳ್ತಾರೆ, ಈ ರೀತಿ ಅಲ್ಲಿ ಬರೆದಿಡ್ದ ನಿಯಮಗಳನ್ನ ಅರ್ಥ ಮಾಡ್ಕೊಳ್ಳೋದು. ಆಲಿಖಿತ ನಿಯಮಗಳು. ಹೌದು. ನೀವು ಕೊಟ್ಟಿರೋ ಒಂದು ಆರ್ಟಿಕಲ್ನಲ್ಲಿ ಸೂಕ್ಷ್ಮವಾಗಿ ಗಮನಿಸುವ ಕಲೆ ಬಗ್ಗೆನೇ ಹೇಳಿದ್ದಾರೆ. ಗಮನಿಸೋದರ ಜೊತೆಗೆ ನಾವು ಆಕ್ಟಿವ್ ಆಗಿ ಏನ್ ಮಾಡ್ಬೋದು? ಎಲ್ಲರನ್ನೂ ಗೌರವಿಸೋದು, ಪ್ರೊಫೆಷನಲ್ ಆಗಿರೋದು, ಇದೆಲ್ಲ ಬೇಸಿಕ್ ಆಯ್ತು. ಖಂಡಿತ. ಆದ್ರೆ ಕೆಲ್ಸದ ಬಗ್ಗೆ ಅಥವಾ ನಮ್ಮಿಂದ ಏನ್ ನಿರೀಕ್ಷೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಏನಾದ್ರೂ ಕನ್ಫ್ಯೂಷನ್ ಇದ್ರೆ ಪ್ರಶ್ನೆ ಕೇಳೋಕ್ ಹಿಂಜರಿಬಾರ್ದು. ಹೌದು, ಖಂಡಿತ. ಅದು ಮುಖ್ಯ. ಮತ್ತೆ ಟೀಮ್ ಆಕ್ಟಿವಿಟೀಸ್ ಇದ್ರೆ ಅದರಲ್ಲಿ ಭಾಗವಹಿಸೋದು ಕೂಡ ಹೆಲ್ಪ್ ಆಗುತ್ತೆ. ಸರಿ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ಹೊಂದ್ಕೊಳ್ಳೋದು ಅಂದ್ರೆ ನಮ್ಮ ವ್ಯಕ್ತಿತ್ವವನ್ನೇ ಕಳ್ಕೊಳ್ಳೋದು ಅಂತ ಅಲ್ಲ, ಅಥವಾ ಏನೋ ಒಂದು ಮುಖವಾಡ ಹಾಕೊಳ್ಳೋದು ಅಂತಾನೂ ಅಲ್ಲ. ಹಾಗಲ್ಲ. ಬದಲಿಗೆ ಆ ಹೊಸ ಪರಿಸರಕ್ಕೆ ನಾವು ಓಪನ್ ಅಪ್ ಆಗೋದು, ಹೊಸ ವಿಷಯಗಳನ್ನ, ಹೊಸ ರೀತಿಗಳನ್ನ ಕಲಿಯೋದು. ಅದರಿಂದ ನಮ್ಮ ಕೆಪಾಸಿಟಿ ಜಾಸ್ತಿ ಆಗುತ್ತೆ ಅಷ್ಟೇ. ಇದು ನಮ್ಮ ಬೆಳವಣಿಗೆಯ ಒಂದು ಭಾಗ. ಸರಿ, ಇದು ಕೂಡ ಅರ್ಥ ಆಯ್ತು. ಈಗ ಬಹುಶಃ ಎಲ್ರಿಗೂ ದೊಡ್ಡ ಚಾಲೆಂಜ್ ಅನ್ಸೋ ವಿಷಯಕ್ಕೆ ಬರೋಣ. ವರ್ಕ್ ಲೈಫ್ ಬ್ಯಾಲೆನ್ಸ್. ಅದೇ ಕೆಲಸ ಮತ್ತು ವೈಯಕ್ತಿಕ ಜೀವನದ ಸಮತೋಲನ. ಇದರ ಬಗ್ಗೆ ನಿಮ್ಮ ಮೂಲಗಳಲ್ಲಿ ಸಾಕಷ್ಟು ಒತ್ತು ಕೊಟ್ಟಿದ್ದಾರೆ ಅಲ್ವಾ? ಹೌದು ಹೌದು, ಇದು ಬಹಳ ಕಾಮನ್ ಆದ ಸಮಸ್ಯೆ. ಈಗ ಕೆಲಸದ ಟೆನ್ಷನ್ ಅನ್ನ ಮನೆಗೆ ತರೋದು, ಅಥವಾ ಮನೆಯ ಪ್ರಾಬ್ಲಮ್ಸ್ ತಲೆಲಿದ್ರೆ ಆಫೀಸಲ್ಲಿ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. 2 ಕಡೆ ಪ್ರಾಬ್ಲಮ್ ಆಗತ್ತೆ. ಕರೆಕ್ಟ್. ಇದನ್ನ ನಿಭಾಯಿಸೋಕೆ ಕೆಲವು ಸ್ಪೆಸಿಫಿಕ್ ಸಲಹೆಗಳಿವ್ಯಾ? ಖಂಡಿತ ಇವೆ. ಮೊದಲನೇದು ಅಂದ್ರೆ ಕೆಲಸಕ್ಕೆ ಮತ್ತು ಮನೆಗೆ ಅಂತ ಒಂದು ಕ್ಲಿಯರ್ ಆದ ಬೌಂಡ್ರಿ ಹಾಕೊಳ್ಳೋದು. ಬೌಂಡ್ರಿ ಅಂದ್ರೆ? ಉದಾಹರಣೆಗೆ, ಸಾಯಂಕಾಲ ಇಂತಿಷ್ಟು ಹೊತ್ತಿನ ಮೇಲೆ ವರ್ಕ್ ಇಮೇಲ್ ನೋಡಲ್ಲ ಅಂತ ಡಿಸೈಡ್ ಮಾಡೋದು. ಅಥವಾ ವೀಕೆಂಡಲ್ಲಿ ಪೂರ್ತಿ ಕೆಲಸದಿಂದ ದೂರ ಇರೋದು. ಇದಕ್ಕೆ ಸ್ವಲ್ಪ ಡಿಸಿಪ್ಲಿನ್ ಬೇಕು.
ಆ ಡಿಸಿಪ್ಲಿನ್ ಪಾಲಿಸೋದೇ ಕಷ್ಟ ಕೆಲವರಿಗೆ. ಹೌದು, ಅದು ನಿಜ. ಇನ್ನೊಂದು ಮುಖ್ಯವಾದ ಸಲಹೆ ಅಂದ್ರೆ ಫ್ಯಾಮಿಲಿಗೆ, ಫ್ರೆಂಡ್ಸ್ಗೆ ಅಥವಾ ನಮ್ಮ ಹಾಬೀಸ್ಗೆ ಅಂತ ಸಮಯ ಮೀಸಲಿಡೋದು. ನಮಗಾಗಿ ಸಮಯ, ಸೆಲ್ಫ್ ಕೇರ್ ಅಂತಾರಲ್ಲ ಹಾಗೆ. ಅದೇ ಸೆಲ್ಫ್ ಕೇರ್. ಮತ್ತೆ ಕೆಲಸದಲ್ಲಿ ಪ್ರೆಷರ್ ಜಾಸ್ತಿ ಆದ್ರೆ ಆ ಬಗ್ಗೆ ಮನೆಯವರ ಹತ್ರ ಓಪನ್ ಆಗಿ ಮಾತಾಡೋದು. ಅದರಿಂದ ರಿಲೇಶನ್ಶಿಪ್ ಸ್ಟ್ರಾಂಗ್ ಆಗತ್ತೆ. ಒಬ್ರೇ ಎಲ್ಲವನ್ನೂ ಮಾಡೋಕ್ಕಾಗಲ್ಲ. ಖಂಡಿತ. ಮತ್ತು ನಿಮ್ಮ ಮೂಲಗಳಲ್ಲಿ ಹೇಳಿರೋ ಹಾಗೆ ಕೆಲವೊಮ್ಮೆ ಡಿಜಿಟಲ್ ಡಿಟಾಕ್ಸ್ ಮಾಡೋದು, ಅಂದ್ರೆ ಮೊಬೈಲ್, ಲ್ಯಾಪ್ಟಾಪ್ ಎಲ್ಲರಿಂದ ಸ್ವಲ್ಪ ದೂರ ಇರೋದು, ಅದು ಮೆಂಟಲ್ ಪೀಸ್ಗೆ ತುಂಬಾ ಮುಖ್ಯ. ಹೌದು. ಈ ಸಮತೋಲನ ಅನ್ನೋದು ಅಂದ್ರೆ ಪ್ರತಿದಿನ ಎಲ್ಲವೂ 50-50 ಇರಬೇಕು ಅಂತಲ್ಲ ಅಲ್ವಾ? ಕೆಲವು ದಿನ ಕೆಲ್ಸ ಜಾಸ್ತಿ ಇರುತ್ತೆ, ಖಂಡಿತ ಖಂಡಿತ. ಕೆಲವು ದಿನ ಮನೆ ಕಡೆ ಗಮನ ಹೆಚ್ಚು ಕೊಡ್ಬೇಕಾಗತ್ತೆ. ಸಮತೋಲನ ಅನ್ನೋದು ಒಂದು ಸ್ಥಿರವಾದ ಸ್ಥಿತಿ ಅಲ್ಲ, ಅದೊಂದು ನಿರಂತರವಾದ ಹೊಂದಾಣಿಕೆ, ಒಂದು ಅಡ್ಜಸ್ಟ್ಮೆಂಟ್ ಪ್ರಾಸೆಸ್. ಸರಿ. ಯಾವಾಗ ನಮ್ಗೆ ರೆಸ್ಟ್ ಬೇಕು, ಯಾವಾಗ ನಮ್ಮ ಬಗ್ಗೆ ನಾವು ಹೆಚ್ಚು ಕಾಳಜಿ ತಗೋಬೇಕು ಅಂತ ನಾವೇ ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ಅದೇ ನಿಜವಾದ ಸಮತೋಲನ. ಅದು ಕಾಲಕ್ಕೆ ತಕ್ಕಾಗೆ ಬದಲಾಗ್ತಾ ಇರತ್ತೆ. ಹಾಗಾದ್ರೆ ಇವತ್ತಿನ ಈ ಚರ್ಚೆಯಿಂದ ನಾವು ಮುಖ್ಯವಾಗಿ ಕಲಿಬಹುದಾದ ಪಾಠಗಳೇನು, ಸಾರಾಂಶ ಏನು? ಕೆಲಸದ ಒತ್ತಡ ಅನ್ನೋದು ರಿಯಲ್, ಅದು ಇದ್ದೇ ಇರುತ್ತೆ. ಆದ್ರೆ ಅದನ್ನ ನಿಭಾಯಿಸೋ ಶಕ್ತಿ, ತಂತ್ರಗಳು ನಮ್ಮ ಕೈಯಲ್ಲೇ ಇವೆ. ಹೌದು. ಆಮೇಲೆ ಪ್ರತಿಯೊಂದು ಕೆಲಸದ ಸಂಸ್ಕೃತಿಯೂ ಬೇರೆ ಇರುತ್ತೆ. ಅದಕ್ಕೆ ಹೊಂದಿಕೊಳ್ಳೋದು ಅನ್ನೋದು ಒಂದು ಕೌಶಲ್ಯ, ಒಂದು ಕಲಿಕೆ. ಖಂಡಿತ. ಮತ್ತು ನಮ್ಮ ವೈಯಕ್ತಿಕ ಜೀವನ, ನಮ್ಮ ಮನೆ ಇದೆಯಲ್ಲ, ಅದು ನಮ್ಮನ್ನ ರೀಚಾರ್ಜ್ ಮಾಡೋ ಜಾಗ. ಅದನ್ನ ನಾವು ಕಾಪಾಡ್ಕೊಳ್ಬೇಕು. ಹೌದು, ಅದು ನಮ್ಮ ಜವಾಬ್ದಾರಿ. ಎಲ್ಲದರ ಸಾರಾಂಶವನ್ನು ಒಂದು ಮಾತಲ್ಲಿ ಹೇಳೋದಾದ್ರೆ, ನಿಮ್ಮ ಮೂಲಗಳಲ್ಲಿರೋ ಒಂದು ವಾಕ್ಯ ಚೆನ್ನಾಗಿದೆ. ನೀವು ನಿಜವಾಗಿಯೂ ಪ್ರೀತಿಸೋ, ಗೌರವಿಸೋ ಒಬ್ಬ ವ್ಯಕ್ತಿನ ನೀವು ಹೇಗೆ ನೋಡ್ಕೋತೀರೋ ಅದೇ ರೀತಿ ನಿಮ್ಮನ್ನ ನೀವು ನೋಡ್ಕೊಳ್ಳಿ. ವಾವ್! ಅಂದ್ರೆ ಸೆಲ್ಫ್ ಕಂಪ್ಯಾಷನ್, ಆತ್ಮಕರುಣೆ. ಹೌದು, ಅದರ ಮಹತ್ವವನ್ನ ಇದು ಒತ್ತಿ ಹೇಳುತ್ತೆ. ಸರಿ. ಒಟ್ಟಿನಲ್ಲಿ ಒತ್ತಡ, ಸಂಸ್ಕೃತಿ, ಸಮತೋಲನ ಇವೆಲ್ಲದರ ಬಗ್ಗೆ ಮಾತಾಡಿದ್ವಿ. ಅಂತಿಮವಾಗಿ ಕೇಳುಗರಿಗೆ ಒಂದು ಯೋಚನೆಗೆ ಹಚ್ಚುವ ಪ್ರಶ್ನೆ ಅಂದ್ರೆ, ಇವತ್ತು ನಾವು ಮಾತಾಡಿರೋ ಈ ಸವಾಲುಗಳು ಒಂದು ರೀತಿ, ಆದ್ರೆ ನಾಳೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ರಿಮೋಟ್ ವರ್ಕಿಂಗ್ ಎಲ್ಲ ಇನ್ನೂ ಜಾಸ್ತಿ ಆದಾಗ, ಕೆಲ್ಸದ ರೀತಿ ಸಂಪೂರ್ಣ ಬದಲಾದಾಗ, ಆಗ ಈ ಸಮತೋಲನ ಅನ್ನೋದ್ರ ಅರ್ಥವೇ ಬದಲಾಗುತ್ತಾ ಅಥವಾ ಅದನ್ನ ಸಾಧಿಸೋ ರೀತಿ ಬದಲಾಗುತ್ತಾ? ಬಹುಶಃ ಅದರ ಬಗ್ಗೆ ನಾವು ಮುಂದೊಮ್ಮೆ ಯೋಚನಿಸ್ಬೇಕೇನೋ. ಹೌದು, ಖಂಡಿತ. ಅದು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಸದ್ಯಕ್ಕೆ ಇಷ್ಟು ಸಾಕು. ಇವತ್ತಿನ ಚರ್ಚೆಗೆ ಧನ್ಯವಾದಗಳು. ನಿಮ್ಗೂ ಧನ್ಯವಾದಗಳು. ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ.